ಗೃಹ ಬಳಕೆಯ ಸಿಲಿಂಡರ್ ಬಳಕೆದಾರರೇ, ನೀವು ಇದನ್ನು ಗಮನಿಸಲೇಬೇಕು, ಗಮನಿಸಿ. ಗೃಹ ಬಳಕೆಯ ಸಿಲಿಂಡರ್ಗಳಿಗೆ ಈ KYC ಈಗ ಕಂಪಲ್ಸರಿ. ಆಗಸ್ಟ್ 15ನೇ ತಾರೀಕಿನ ಒಳಗಡೆ ಏನಾದ್ರೂ ನೀವು ಈ KYC ಮಾಡಿಸದಿದ್ರೆ ಸಿಲಿಂಡರ್ ದುಬಾರಿ ಆಗುತ್ತೆ. ಇದು ಗೃಹ ಬಳಕೆಗೆ ಮಾತ್ರ, ವಾಣಿಜ್ಯ ಸಿಲಿಂಡರ್ ಅಲ್ಲ. ಅಂದರೆ ಹೋಟೆಲ್ಗಳಿಗೆ ಬಳಸ್ತಾರಲ್ಲ ಅದಲ್ಲ, ಗೃಹ ಬಳಕೆ ರೆಸಿಡೆನ್ಷಿಯಲ್ ಪರ್ಪಸ್. ಆಗಸ್ಟ್ 15ನೇ ತಾರೀಕಿನ ಒಳಗಾಗಿ ಈ KYC ಮಾಡಿಸದಿದ್ರೆ ಸಿಲಿಂಡರ್ ದುಬಾರಿ ಆಗುತ್ತೆ. ಈ KYC ಫಸ್ಟ್ ಮಾಡಿಸಿ. 3,000ಕ್ಕೂ ಅಧಿಕ ಹಣ ಕೊಟ್ಟು ಸಿಲಿಂಡರ್ ಖರೀದಿಸಬೇಕಾಗುತ್ತೆ. ಆಮೇಲೆ ಈ KYC ಆಗದ ಕಸ್ಟಮರ್ಗೆ ಗೃಹ ಬಳಕೆ ಸರಬರಾಜು ಕಟ್ಟಾಗುತ್ತೆ. ಭಾರತೀಯ ಆಯಿಲ್ ಅಸೋಸಿಯೇಷನ್ ನಿರ್ಧಾರ ತೆಗೆದುಕೊಂಡಿದೆ. ಈಗ ಭಾರತೀಯ ಆಯಿಲ್ ಅಸೋಸಿಯೇಷನ್ ತೆಗೆದುಕೊಂಡಂಥ ನಿರ್ಧಾರ, ಈ KYC ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು, ಮಾಡಿಸಲೇಬೇಕು. ಗೃಹ ಬಳಕೆಯ ಸಿಲಿಂಡರ್ಗೆ ನೀವೇನಾದರೂ ಈ KYC ಮಾಡಿಸಿಲ್ಲ ಅಂದರೆ ಇನ್ನೊಂದು ವಾರ ಪ್ರಾಬಬ್ಲಿ ಟೈಮ್ ಇದೆ. ಫಸ್ಟ್ ಹೋಗಿ ಈ KYC ಮಾಡಿಸಿ, ಇಲ್ಲ ಅಂದರೆ 3,000 ರೂಪಾಯಿ ಕೊಡಬೇಕು. ಮುಂಬರುವಂಥ ದಿನದಲ್ಲಿ ಅದು ಕೂಡ ಕಟ್ಟಾಗುತ್ತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಚಂದನ, ಗೃಹ ಬಳಕೆಯ ಸಿಲಿಂಡರ್ ವಾಣಿಜ್ಯ ಸಿಲಿಂಡರ್ನ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ, ಬಟ್ ಈ KYC ಮಾಡಿಸಲೇಬೇಕಾದಂಥ ಪರಿಸ್ಥಿತಿ, ಅನಿವಾರ್ಯತೆ ಈಗ ಎದುರಾಗಿರೋ ಅಂಥದ್ದು. ಆಗಸ್ಟ್ 15ನೇ ತಾರೀಕು ತನಕ ಗಡುವು. ಹೆಚ್ಚಿನ ಮಾಹಿತಿಯನ್ನು ನೀಡೋದಾದ್ರೆ ಎಕ್ಸಾಕ್ಟ್ಲಿ ಮಧು, ಸದ್ಯಕ್ಕೆ ಗೃಹ ಬಳಕೆಯ ಸಿಲಿಂಡರ್ನ ಬೆಲೆ 950 ರೂಪಾಯಿ ಇದೆ. ಈ ಸಿಲಿಂಡರ್ ಕಳ್ಳಾಟಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಇಂಡಿಯನ್ ಆಯಿಲ್ ಡಿಸ್ಟ್ರಿಬ್ಯೂಷನ್ ಕಂಪನಿ ಒಂದು ನಿರ್ಧಾರಕ್ಕೆ ಬಂದಿದೆ. ಆಗಸ್ಟ್ 15 ತನಕ ಟೈಮ್ ಅನ್ನ ಕೊಟ್ಟಿದೆ ಸಾರ್ವಜನಿಕರಿಗೆ. ಈಗ ಆಲ್ರೆಡಿ ಭಾರತದಾದ್ಯಂತ ಈ KYC ಪ್ರೋಸೆಸ್ ನಡೀತಾ ಇದೆ. ಯಾರೆಲ್ಲ ಆಗಸ್ಟ್ 15 ಒಳಗಡೆ ಈ KYC ಮಾಡ್ಕೊಳ್ತಾರೋ ಅವರಿಗೆ 950 ರೂಪಾಯಿಗೆ ಅವರು ಸಿಲಿಂಡರ್ ಅನ್ನ ಬುಕ್ ಮಾಡ್ಕೋಬಹುದು. ವೇಟಿಂಗ್ ಪೀರಿಯಡ್ ಕೂಡ ಇದೆ. ನಾವು ಅರ್ಬನ್ ಅಂದ್ರೆ ಸಿಟಿ ಪ್ರದೇಶದಲ್ಲಿ 25 ದಿನ ಇದ್ರೆ, ಹಳ್ಳಿ ಪ್ರದೇಶಗಳಲ್ಲಿ 45 ದಿನ ವೇಟಿಂಗ್ ಪೀರಿಯಡ್ ಇದೆ. ಅಂದ್ರೆ ಒಂದು ಸಿಲಿಂಡರ್ ನ ಬುಕ್ ಮಾಡಿ ಮತ್ತೊಂದು ಸಿಲಿಂಡರ್ ಪಡ್ಕೋಬೇಕು ಅಂದ್ರೆ ನಾವು 25 ದಿನ ಅಥವಾ 45 ದಿನ ವೇಟ್ ಮಾಡಬೇಕಾಗುತ್ತೆ. ಇದು ಸ್ಟ್ಯಾಂಡರ್ಡ್ ಪ್ರೈಸ್ 950 ಅನ್ನುವಂಥದ್ದು. ಆದ್ರೆ ಇನ್ ಕೇಸ್ ನಾವು ಈ KYC ಮಾಡಿಸಿ ರಿಜಿಸ್ಟ್ರೇಷನ್ ಮಾಡಿಸದೆ, ಈ KYC ಯನ್ನ ಮಾಡಿಸದೆ ಸಿಲಿಂಡರ್ ಖರೀದಿ ಮಾಡೋದಕ್ಕೆ ಹೋದಾಗ ನಮಗೆ 3,000 ರೂಪಾಯಿ ವರೆಗೂ ಹೋಗುತ್ತೆ. ಅಂದ್ರೆ ಹತ್ತತ್ರ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏನಿದೆ ಅದರಷ್ಟೇ ನಾವು ಗೃಹ ಬಳಕೆ ಸಿಲಿಂಡರ್ಗೂ ಕೂಡ ಪೇ ಮಾಡಿ ಖರೀದಿಯನ್ನ ಮಾಡಬೇಕಾದಂತ ಪರಿಸ್ಥಿತಿ ಬರುತ್ತೆ ಅನ್ನುವಂತ ಎಚ್ಚರಿಕೆ ಕೂಡ ಕೊಡ್ತಾ ಇರುವಂತದ್ದು ಭಾರತೀಯ ಆಯಿಲ್ ಡಿಸ್ಟ್ರಿಬ್ಯೂಷನ್ ಕಂಪನಿ. ಹೀಗಾಗಿ ಆಲ್ರೆಡಿ ಭಾರತದಾದ್ಯಂತ ಈ ಒಂದು KYC ಪ್ರೋಸೆಸ್ ನಡೀತಾ ಇದೆ. ಯಾರೆಲ್ಲ ಸಾರ್ವಜನಿಕರು ಗೃಹ ಬಳಕೆಯ ಸಿಲಿಂಡರ್ ಅನ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ದೆ ಅಥವಾ KYC ಮಾಡ್ಕೊಳ್ದೆ ಖರೀದಿಯನ್ನ ಮಾಡ್ತಾ ಇದ್ದೀರೋ ಅಂತವರಿಗೆ ಆಗಸ್ಟ್ 15 ಇಸ್ ಅ ಡೆಡ್ ಲೈನ್. ಅಷ್ಟರೊಳಗೆ ನೀವು ಈ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೂ ಕೂಡ 950 ರೂಪಾಯಿಗೆ ಸಿಲಿಂಡರ್ ಅನ್ನ ಕೊಡ್ಲಾಗುತ್ತೆ. ಇಲ್ಲ ಅಂದ್ರೆ ನೀವು 3,000 ರೂಪಾಯಿ ಅಂದ್ರೆ ಬರೋಬ್ಬರಿ 3 ಪಟ್ಟು ಹೆಚ್ಚು ದರವನ್ನ ಕೊಟ್ಟು ಖರೀದಿ ಮಾಡಬೇಕಾದಂತ ಪರಿಸ್ಥಿತಿ ಎದುರಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು. ಮಧು, ಧನ್ಯವಾದ ಚಂದನ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.